ರೈತರ ಪ್ರತಿಭಟನೆಗೆ ಮಣಿದ ಸರ್ಕಾರ ಕಾಡಾನೆ ಸೆರೆಗೆ ಅರಣ್ಯ ಇಲಾಖೆ ಸಜ್ಜು ನಾಳೆಯಿಂದ ಕಾರ್ಯಾಚರಣೆ. ಬೇಲೂರು ತಾಲೂಕಿನ ಮಲೆನಾಡು ಭಾಗದ ಬಿಕ್ಕೋಡು ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕಾಡಾನೆಗಳಿಂದ ಉಂಟಾಗುತ್ತಿರುವ ಬೆಳೆ ನಷ್ಟ ತೊಂದರೆ ಖಂಡಿಸಿ ರೈತರು, ಕಾಫಿ ಬೆಳೆಗಾರರು ಹಾಗೂ ಕಾರ್ಮಿಕರು ಕಳೆದ 3-4 ತಿಂಗಳಿಂದ ನಿರಂತರವಾಗಿ ರಾಜ್ಯ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ನಡೆಸಿದ ಬೃಹತ್ ಪ್ರತಿಭಟನೆ ಹಾಗೂ ರಸ್ತೆ ತಡೆ ಚಳುವಳಿಯ ಒತ್ತಡಕ್ಕೆ ಮಣಿದ ಸರ್ಕಾರ ಕಡೆಗೂ ಕಾಡಾನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ಮುಂದಾಗಿದೆ. ಹೌದು, ನಾಳೆಯಿಂದ ದಸರಾ ಆನೆ. ಕರ್ನಾಟಕದ ಭೀಮ ನೇತೃತ್ವದಲ್ಲಿ ಕಾಡಾನೆಗಳನ್ನು ಸೆರೆ ಹಿಡಿಯಲು ಮಂಗಳವಾರ ರಾತ್ರಿ ಕರ್ನಾಟಕ ಭೀಮ, ಏಕಲವ್ಯ, ಶ್ರೀರಾಮ, ಲಕ್ಷ್ಮಣ, ಕಂಜನ್ ಹಾಗೂ ಈಶ್ವರ್ ಆನೆಗಳು ಬಿಕ್ಕೋಡು ಸಮೀಪದ ವಾಟೆಹಳ್ಳ ಸಸ್ಯ ಕ್ಷೇತ್ರಕ್ಕೆ ಆನೆಗಳು ಬಂದಿಳಿದಿವೆ. ದಸರಾ ಆನೆಗಳ ಆಗಮನದಿಂದ ಕಳೆದ 1 ವರ್ಷದಿಂದ ರೈತರು ತಮ್ಮ ಬೆಳೆಗಳ ಮೇಲೆ ದಾಳಿ ಮಾಡುತ್ತಿರುವ ಪುಂಡಾನೆಗಳನ್ನು ಹಿಡಿದು ಶಾಶ್ವತವಾಗಿ ಪರಿಹಾರ ಕಲ್ಪಿಸುವಂತೆ ನಡೆಸಿದ ಹೋರಾಟಕ್ಕೆ ತುಸು ಜೀವ ಬಂದಂತಾಗಿದೆ. ಈಗಾಗಲೇ ಮಲೆನಾಡು ಭಾಗದ ಬಿಕ್ಕೋಡು ಹೋಬಳಿಯ ಜಗಬೋರನ ಹಳ್ಳಿ, ನೀಲಗಿರಿ ಫಾರೆಸ್ಟ್ನಲ್ಲಿ ಬೀಡು ಬಿಟ್ಟಿರುವ 25ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಬಿಕ್ಕೋಡು ಕಾಫಿ ಎಸ್ಟೇಟ್, ಹುಸ್ಕೂರು, ಮತ್ತಾವರ, ಲಕ್ಕುಂದ, ಅಂಕಿಹಳ್ಳಿ, ಸೋಮನಹಳ್ಳಿ, ಬೊಮ್ಮಡಿಹಳ್ಳಿ, ಚೌಡಳ್ಳಿ, ನಾಗೇನಹಳ್ಳಿ, ಕೊತ್ನಳ್ಳಿ, ಹಿರೇಕೋಲೆ, ನಿಡುಮನಹಳ್ಳಿ ಹಾಗೂ ಕೋಡಿಹಳ್ಳಿ ಗ್ರಾಮಗಳ ಜೋಳದ ಹೊಲಗದ್ದೆ, ಅಡಿಕೆ ಹಾಗೂ ಕಾಫಿ ತೋಟಗಳಿಗೆ ಲಗ್ಗೆ ಇಟ್ಟು ಸಾಲಸೂಲ ಮಾಡಿ ಬೆಳೆದ ಫಸಲು ಕೈ ಸೇರುವ ಮುನ್ನವೇ ತುಳಿದು ನಾಶಪಡಿಸುತ್ತಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಒಂದು ಕಡೆ ಅಕಾಲಿಕ ಮಳೆಯಿಂದ ತತ್ತರಿಸಿರುವ ರೈತರು ಕಾಡಾನೆಗಳ ಹಿಂಡು ರಾತ್ರಿ ಹಗಲು ಎನ್ನದೆ ತೋಟಕ್ಕೆ ನುಗ್ಗುತ್ತಿರುವ ಕಾರಣ ಕಾಫಿ ಕೊಯ್ಲು ಮಾಡಲು ಕಾರ್ಮಿಕರು ಸಿಗದೆ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಇನ್ನೊಂದೆಡೆ ಜೋಳ, ಶುಂಠಿ ಬೆಳೆಗಳ ಕಟಾವು ಪ್ರಾರಂಭವಾಗಿದ್ದು ಕಾಡಾನೆಗಳ ಸಂಚಾರಕ್ಕೆ ಹೆದರಿ ಕಾರ್ಮಿಕರು ಕೂಲಿ ಕೆಲಸಕ್ಕೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನಾದ್ಯಂತ ಸುಮಾರು 40 ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು ಎಲ್ಲಾ ಪುಂಡಾನೆಗಳನ್ನು ಆದಷ್ಟು ಬೇಗ ಸೆರೆ ಹಿಡಿದು ರೈತರಿಗೆ, ಬೆಳೆಗಾರರಿಗೆ ಹಾಗೂ ಕಾರ್ಮಿಕರಿಗೆ ಆಗುತ್ತಿರುವ ತೊಂದರೆಯನ್ನು ಶಾಶ್ವತವಾಗಿ ಪರಿಹಾರ ಕಲ್ಪಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಅಭಿಪ್ರಾಯಗಳು. ಕಾಡಾನೆಗಳಿಂದ ಕಾಫಿ, ಅಡಿಕೆ, ಜೋಳ, ಭತ್ತದ ಫಸಲು ನಾಶ ಒಂದು ಕಡೆಯಾದರೆ ಕೂಲಿ ಕೆಲಸಕ್ಕೆ ಹೋದ ಕಾರ್ಮಿಕರ ಜೀವಕ್ಕೆ ರಕ್ಷಣೆ ಇಲ್ಲದಂತಾಗಿದೆ. ಹಗಲಿನಲ್ಲೇ ಊರೂರುಗಳಲ್ಲಿ ಸಂಚಾರ ಮಾಡುತ್ತಿರುವ ಒಂಟಿ ಸಲಗ ದಾರಿ ಹೋಕರನ್ನು ಕಂಡರೆ ಗೀಳುತ್ತಿದ್ದು ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಹಿಂದೇಟು ಹಾಕುತ್ತಿದ್ದಾರೆ. ಅರಣ್ಯ ಇಲಾಖೆ ಈ ಬಾರಿ ಯಶಸ್ವಿ ಕಾರ್ಯಾಚರಣೆ ಮಾಡುವ ಮೂಲಕ ಪುಂಡಾನೆಗಳನ್ನು ಸೆರೆ ಹಿಡಿದು ಮಲೆನಾಡು ಭಾಗದ ರೈತರಿಗೆ ಕಾಡಾನೆಗಳಿಂದ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಿ ಶಾಶ್ವತ ಪರಿಹಾರದ ಮೂಲಕ ಈ ಭಾಗದ ರೈತರು, ಕಾಫಿ ಬೆಳೆಗಾರರು ಹಾಗೂ ಕಾರ್ಮಿಕರನ್ನು ಉಳಿಸಲು ಸರ್ಕಾರ ಮುಂದಾಗಬೇಕು. ಹರೀಶ್ ಮೇಕೆದಾಟು, ಸಾಮಾಜಿಕ ಹೋರಾಟಗಾರರು, ಮತ್ತಾವರ. ಸರ್ಕಾರದ ಆದೇಶದಂತೆ ಒಂಟಿ ಕಾಡಾನೆ ಸೇರಿದಂತೆ ಪುಂಡಾನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ಅರಣ್ಯ ಇಲಾಖೆ ಸಜ್ಜುಗೊಂಡಿದೆ. ದಸರಾ ಆನೆ. ಕರ್ನಾಟಕದ ಭೀಮ ನೇತೃತ್ವದಲ್ಲಿ ಈಗಾಗಲೇ ಕಾರ್ಯಾಚರಣೆಗಾಗಿ ದುಬಾರೆ ಹಾಗೂ ಮುತ್ತಿಗೋಡು ಆನೆ ಶಿಬಿರದಿಂದ ಏಕಲವ್ಯ, ಶ್ರೀರಾಮ, ಲಕ್ಷ್ಮಣ, ಕಂಜನ್ ಹಾಗೂ ಈಶ್ವರ್ ಎಂಬುವ 6 ದಸರಾ ಆನೆಗಳನ್ನು ಕರೆತರಲಾಗಿದೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಹಾಗೂ ನುರಿತ ತಜ್ಞರ ತಂಡದ ಸಹಕಾರದೊಂದಿಗೆ ಗುರುವಾರದಿಂದ ಕಾಡಾನೆಗಳನ್ನು ಸೆರೆ ಹಿಡಿಯುವ ಯಶಸ್ವಿ ಕಾರ್ಯಾಚರಣೆ ಪ್ರಾರಂಭವಾಗಲಿದೆ. ಯತೀಶ್, ವಲಯ ಅರಣ್ಯಾಧಿಕಾರಿಗಳು, ಬೇಲೂರು. ನನ್ನ ಕೈಲಿ ದುಡ್ಡೇ ಇಲ್ಲ. ಸಮೇತ